ಈ ಅಗಸ್ತ್ಯ ಎಲ್ಲೋದ? ರೂಮಲ್ಲಿ ನೋಡಿದ್ರೆ ಇಲ್ಲೂ ಕಾಣ್ತಿಲ್ಲ. ಅಜ್ಜಿ ರೂಮಲ್ಲಿ ಏನಾದರೂ ಇರ್ಬೋದಾ? ಹೋ ಪುತ್ತೂರು ಮಾಲಿಂಗೇಶ್ವರ, ಈ ಬಾವ ಎಲ್ಲಿ ಹೋದ್ರು ಮಾರೆ? ಕೆಳಗೆ ಸೆಲ್ಲ ಮೇಲೆ ಸೆಲ್ಲ. ಈ ಕಡೆ ಹೋಗಿರ್ಬೋದಾ? ಅಲ್ಲ ಅಲ್ಲಿರ್ಬೋದಾ? ಕಾವೇರಿ ಅವರೇ, ನಿಮ್ಮ ಗಂಡನೂ ಅಷ್ಟೆ, ಯಾವತ್ತೂ ನಿಮ್ಮ ಕೈ ಬಿಡೋದಿಲ್ಲ. ಬರೀ ಖುಷಿ ಟೈಮಲ್ಲಿ ಮಾತ್ರ ಅಲ್ಲ, ನಿಮ್ಮೆಲ್ಲ ಕಷ್ಟದಲ್ಲೂ ನಾನು ನಿಮ್ಮ ಜೊತೆಗಿದ್ದೇ ಇರ್ತೀನಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬರಲಿ, ಜೊತೆಗಿದ್ದು ಇಬ್ಬರು ಫೇಸ್ ಮಾಡೋಣ. ಸಾವು ಕೂಡ ನನ್ನ ನಿನ್ನ ಬೇರೆ ಮಾಡೋ ಮಾತೇ ಇಲ್ಲ ಎನ್ನ, ನಿನ್ನ ನಗುವಾಗಿ ನರಳಾಗಿ ಕಾಪಾಡುವೆ, ಮರಳಿ ಮರಳಿ ಮತ್ತೆ ಜನಿಸಿ ಬರುವೆ. ಇದು ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ಜಗವೇ ನೀನು ಗೆಳತಿಯೇ. ಓ ಗಾಡ್, ಏನಾಗಿದೆ ಇವ್ರಿಗೆಲ್ಲ? ಮದ್ವೆಗೆ ಹೋಗಕ್ಕೆ ರೆಡಿ ಆಗ್ತಿರುವಾಗ ಇಲ್ಲಿ ಕಾವೇರಿ ಕೈಯಲ್ಲಿ ಪೂಜೆ ಮಾಡಿಸ್ತಿದ್ದಾನೆ. ಇದನ್ನೇನಾದ್ರೂ ವೃಂದ ನೋಡಿದ್ರೆ ಅಷ್ಟೇ. ನೀನ್ ಯಾವಾಗ ಇಲ್ಲಿಗೆ ಬಂದ್ರಿ? ನಮ್ ಜೊತೆ ಇದ್ರಲ್ಲ. ಅದು ವೃಂದ, ಅಜ್ಜಿನ ನೋಡೋಣ ಅಂತ ಬಂದೆ. ಓ ಹೌದಾ? ಅಕ್ಕೆ ಅಗಸ್ತ್ಯ ಎಲ್ಲಿ? ಓ, ಅವರು ಅಜ್ಜಿ ರೂಮಲ್ಲೇ ಇದ್ದಾರಾ? ಇಲ್ವಲ್ಲ ವೃಂದ, ಅವನ್ಯಾಕೆ ಅಜ್ಜಿ ರೂಮಲ್ಲಿ ಇರ್ತಾನೆ? ಕಾಲ್ ಇದೆ, ಜಾಯ್ನ್ ಆಗಬೇಕು ಅಂತ ಹೇಳ್ತಿದ್ದ. ಮೈಟ್ ಬಿ ಅವ್ನು ಬ್ಯುಸಿ ಆಗಿರ್ತಾನೆ. ಸರಿ ವೃಂದ, ನೀನ್ ಬಾ, ನಾವೆಲ್ಲರೂ ಒಟ್ಟಿಗೆ ಹೋಗಿ ಕೂತ್ಕೊಳ್ಳೋಣ. ಅಕ್ಕೆ, ಅದು ನಾವೆಲ್ಲ ಇಲ್ಲೇ ಇದೀವಲ್ಲ, ಅಗಸ್ತ್ಯ ಮಾತ್ರ ಮಿಸ್ಸಿಂಗ್. ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಸರಿನಾ? ವೃಂದ, ಅವ್ನ ಕಾಲ್ ಮುಗಿದ್ರೆ ಅವನೇ ಬರ್ತಾನೆ, ಸರಿನಾ? ನಾವು ಹೊರಡೋಣ. ಅನಿಕಾ, ಅವಳು ಅಗಸ್ತ್ಯನ್ ಮೀಟ್ ಮಾಡಕ್ ಹೋಗ್ತಿದ್ದಾಳೆ, ಹೋಗ್ಲಿ ಬಿಡು. ಮಾಮ್, ಅದೇ ಅಗಸ್ತ್ಯ ಮೀಟಿಂಗ್ ಅಂತ ಹೇಳಿ ಹೋದ್ನಲ್ಲ. ಎಕ್ಸ್ಕ್ಯೂಸ್ ಮೀ, ನಂಗೆ ಕಾಲ್ ಬರ್ತಿದೆ, ಒಂದು ನಿಮಿಷ. ಏನ್ ಬಾಮ್ ದೇವು, ಒಂದು ಕ್ಷಣ ನನ್ನ ಹಾರ್ಟ್ ಬಿಟ್ಟು ನಿಂತೋಗಿತ್ತು ಗೊತ್ತಾ? ಏನೈತೆ? ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬರಲಿ, ಜೊತೆಗಿದ್ದು ಇಬ್ಬರು ಫೇಸ್ ಮಾಡೋಣ. ಇಷ್ಟು ರಾಜಾರೋಷವಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಏನಾದರೂ ವೃಂದ ಹೋಗಿ ನೋಡಿದ್ರೆ ಇವತ್ತಿಗೆ ಎಲ್ಲ ಮುಗ್ದೋಗುತ್ತೆ. ಅನಿಕಾ, ಇವಳನ್ನ ಹೇಗೆ ತಡೆಯೋದು? ಹೀಗೇನು ಮಾಡೋದು? ನಾವೇ ಏನಾದರೂ ಮಾಡಬೇಕು ಮಾಮ್.
ಏನಮ್ಮ ಕಾವೇರಿ, ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ, ನಿನ್ನ ಆಸೆ ನೆರವೇರ್ತಾ? ಖುಷಿನಾ? ಆಶೀರ್ವಾದ ಮಾಡಿ ಭಾವ. ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟು. ಏನಪ್ಪ ಕುಲಪುತ್ರ, ಎಲ್ಲಿ ಗಿಫ್ಟ್? ಗಿಫ್ಟಾ? ಏನು ಗಿಫ್ಟು ಡ್ಯಾಡ್? ನಿಮ್ಮಮ್ಮ ನನಗೆ ಪಾದ ಪೂಜೆ ಮಾಡಿದ್ದಕ್ಕೆ ನಾನು ಅವಳಿಗೆ ಗಿಫ್ಟ್ ಕೊಟ್ಟೆ. ಅದನ್ನ ತಾವು ನೋಡ್ಲಿಲ್ವಾ? ಹಾಗೆ ಇವಳು ನಿನಗೆ ಪಾದ ಪೂಜೆ ಮಾಡಿದಾಳೆ, ಹಾಗಾಗಿ ಇವಳಿಗೆ ನೀನು ಗಿಫ್ಟ್ ಕೊಡಬೇಕು. ಎಲ್ಲೇ? ಅಯ್ಯೋ ಡ್ಯಾಡ್, ಇವತ್ತು ನನಗೆ ಭೀಮ್ನ ಅಮಾವಾಸ್ಯೆ ಅಂತ ಗೊತ್ತೇ ಇರಲಿಲ್ಲ, ಅದಕ್ಕೆ ನಾನೇನೂ ತರಲೇ ಇಲ್ಲ. ಪರವಾಗಿಲ್ಲ ಸರ್. ಮಾವ ಸರ್ ಆಗಲೇ ನನಗೆ ಸಾಕಷ್ಟು ಉಡುಗೊರೆಗಳನ್ನ ಕೊಟ್ಟಿದ್ದಾರೆ. ನನ್ನ ಜೀವನ, ಈ ತಾಳಿ ಭಾಗ್ಯ, ಶಾಲೆ ಕನಸು, ಈ ಎಲ್ಲ ಕನಸು ನನ್ಸಾಕೋದಕ್ಕೆ ಇವ್ರು ಕೊಟ್ಟು ಉಡುಗೊರೆಗಳೇ ಕಾರಣ. ಪುತ್ತೂರು ಮಾಲಿಂಗೇಶ್ವರ, ಅಗಸ್ತ್ಯ ಸರ್ಗೂ ಟೀಚರ್ ಅಮ್ಮಂಗೂ ಮದುವೆ ಆಗಿದ್ಯಾ? ಹಾಗಾದ್ರೆ ಇವರಿಬ್ಬರು ಗಂಡ ಹೆಂಡತಿಯ? ಓ ಸಪ, ಪುತ್ತೂರು ಮಾಲಿಂಗೇಶ್ವರ. ನಾಳೆಯವರ ಒಂದು ವಿಷಯ, ಈ ವಿಷಯ ಮನೆಯಲ್ಲಿ ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡಿ, ಯಾರಿಗೂ ಗೊತ್ತಾಗಬಾರ್ದು. ಇಷ್ಟು ಹೇಳಿದ್ರು ಯಾರಿಗಾದ್ರೂ ಗೊತ್ತಾದ್ರೆ ನಿಮ್ಮ ಕೆಲಸ ಇರೋದಿಲ್ಲ, ನೆನಪಿರಲಿ. ಅಪ್ಪ ದೇವ್ರೇ, ಅಲ್ಲ ಇದನ್ನೆಲ್ಲ ನೋಡಿದ ಮೇಲೂ ಇಷ್ಟು ದಿವಸ ಈ ಸತ್ಯ ನನಗೆ ಹೇಗೆ ಅರ್ಥ ಆಗಲಿಲ್ಲ ಅಂತ. ಇಷ್ಟೆಲ್ಲ ಉಡುಗೊರೆ ಮುಂದೆ ಯಾವುದೋ ವಸ್ತುನ ಕೊಟ್ಟು ಇದು ಉಡುಗೊರೆ ಅಂದರೆ ಅದು ಯಾವ ಲೆಕ್ಕ ಮಾವ? ಸಾವಿತ್ರಿ ಅಂದ ಕೂಡಲೇ ಸತಿ ಸಾವಿತ್ರಿ ತರಾನೇ ಮಾತಾಡೋಕೆ ಶುರು ಮಾಡ್ಬಿಟ್ಟಿದ್ಯಲ್ಲಮ್ಮ ನೀನು. ಅಯ್ಯೋ, ಎಲ್ಲ ನೀವೇ ಕೊಟ್ಟಿದ್ದು, ಎಲ್ಲ ನೀವೇ ಕೊಟ್ಟಿದ್ದು ಅಂತೆಲ್ಲ ಹೇಳೋದನ್ನ ಬಿಟ್ಬಿಡು. ಹೆಣ್ಣು ಮಕ್ಕಳು ಯಾರಾದ್ರೂ ಗಿಫ್ಟ್ ಬೇಡ ಅಂತ ಹೇಳ್ತಾರ? ಗಿಫ್ಟ್ ಇಸ್ಕೊಳ್ಳೋದ್ರಲ್ಲಿ ಅವರೇ ಮೊದಲಿಗರು. ಗಿಫ್ಟ್ ತಗೊಳ್ಳೋ ವಿಚಾರದಲ್ಲಿ ನಿಮ್ಮ ಅತ್ತೆ ನೋಡಿ ಕಲ್ತ್ಕೋ. ಓಕೆ ಓಕೆ, ಗಿಫ್ಟ್ ತಾನೆ, ಏನು ಕೊಡಬೇಕು ಹೇಳಿ, ಟಕ್ಕಂತ ತಂದು ಕೊಡ್ತೀನಿ. ಅವಳನ್ನ ಕೇಳಿದ್ರೆ ಬೇಡ ಅಂತಾನೆ ಹೇಳೋದು. ಅವಳ ಪರವಾಗಿ ನಾನು ಕೇಳ್ತೀನಿ, ತಂದು ಕೊಡ್ತೀಯಾ? ಹಾಂ, ಖಂಡಿತ ಕೊಡ್ತೀನಿ. ಹಾಗಾದ್ರೆ ಕಾವೇರಿ ಕೈ ಮೇಲೆ ಕೈ ಇಡು, ಪ್ರಮಾಣ ಮಾಡಬೇಕು. ಮದುವೆ ಆಗಿ ಇಷ್ಟು ದಿವಸ ಆದರೂ ಆ ವಿಚಾರನ ಎಲ್ಲರ ಮುಂದೆ ಹೇಳಕ್ಕಾಗದೆ ಆ ನೋವನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇದೆ ಈ ಮಗು. ಅನಿಕಾ ಮದುವೆ ಆದ ಕೂಡಲೇ ಮನೆಯವ್ರು ಎಲ್ಲರ ಮುಂದೆನೂ ಕಾವೇರಿನೇ ನನ್ನ ಹೆಂಡತಿ ಅಂತ ಹೇಳಿ ಇವಳನ್ನ ಮನೆ ತುಂಬಿಸ್ಕೋಬೇಕು, ಹಾಗಂತ ಪ್ರಮಾಣ ಮಾಡ. ನನ್ನ ಮದ್ವೆ ಮುರಿದು ವರ್ಷಗಳೇ ಕಳೆದ್ರು ಆ ಹುಡ್ಗನ್ ಮೇಲೆ, ಆ ಕುಟುಂಬದ ಮೇಲೆ ನನ್ ಕೋಪ ಇನ್ನ ಕಡಿಮೆ ಆಗಿಲ್ಲಪ್ಪ. ನಾನು ಆ ಹುಡ್ಗನ್ ಕುಟುಂಬದವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ಆ ಹುಡುಗನ ಮಾತ್ರ ಅಲ್ಲ, ಆ ಇಡೀ ಕುಟುಂಬನೇ ಯಾವತ್ತಿಗೂ ಕ್ಷಮಿಸಲ್ಲ. ಸಿಸ್ ಮದುವೆ ಮುಗಿತಾ ಇದ್ದಾಗೆ ಎಲ್ಲರ ಮುಂದೆ ನೀವು ನನ್ನ ಹೆಂಡತಿ, ಈ ಮನೆ ಸೊಸೆ ಅಂತ ಹೇಳ್ತೀನಿ. ಯಾವಾಗಲೂ ನೀವು ನನ್ನ ಮನಸ್ಸಲ್ಲಿ, ಈ ಮನೆಯಲ್ಲಿ ರಾಣಿ ಥರ ಇರ್ತೀರ. ಈ ಮನೆ ಸೊಸೆಯಾಗಿ ನೀವು ಈ ಮನೆ ಕಾಲಿಡ್ತೀರ. ಇದು ನಾನು ನಿಮಗೆ ಕೊಡ್ತಿರೋ ಪ್ರಮಾಣ. ಅಕ್ಷರವು ನಾನೇನೆ, ಪ್ರತಿ ಕ್ಷಣ ಜೊತೆಯಲಿ ಪ್ರೀತಿಯ ನೆರಳಲಿ ನಡಿ, ಕಣ್ಣುಗಳು